ಅವರ ಹತ್ಯೆ ಇವಕ್ಕ ಮತ್ತು ಏನೇನು ಹೋಲಿಸಿ ಮಾತಾಡ್ಯಾರಲ್ಲ, ಇದು ನಾಳೆ ಕೋರ್ಟ್ನಾಗ ಕ್ಷಮೆ ಕೇಳಬೇಕಾಗ್ತದೆ. ರಾಹುಲ್ ಗಾಂಧಿ ಹೆಂಗ 8ನೇ ಸರ್ತಿನೇ 9ನೇ ಸರ್ತಿ ಕ್ಷಮೆ ಕೇಳ 96 ಬಾರಿ ಸೋತಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ಅರ್ಧಂಬರ್ಧ ಸರ್ಕಾರ ನಿರ್ಧಾರಗಳೇ ಆಗುತ್ತಿಲ್ಲ ಎಂಬ ಆರೋಪ. ನಾಯಕರಾದಂತ ರಾಹುಲ್ ಗಾಂಧಿ ಅವ್ರ ರೀತಿಯಲ್ಲಿ ನೀವು ಕ್ಷಮೆ ಕೇಳಬೇಕು ಅಂತಂದ್ರೆ ಹಿಂಗೆಲ್ಲ ಪಾನ್ಸಾರೆ ಅವ್ರ ಹತ್ಯೆ, ಕಲಬುರ್ಗಿ ಅವ್ರ ಹತ್ಯೆ ಇವಕ್ಕ ಮತ್ತು ಏನೇನು ಹೋಲಿಸಿ ಮಾತಾಡ್ಯಾರಲ್ಲ, ಇದು ನಾಳೆ ಕೋರ್ಟ್ನಾಗ ಕ್ಷಮೆ ಕೇಳಬೇಕಾಗ್ತದೆ. ರಾಹುಲ್ ಗಾಂಧಿ ಹೆಂಗ 8ನೇ ಸರ್ತಿನೇ 9ನೇ ಸರ್ತಿ ಕ್ಷಮೆ ಕೇಳ 96 ಬಾರಿ ಸೋತಿದ್ದಾರೆ. ನಮ್ಮ ಚಂದ್ರಯಾನ ಸೌತ್ ಪೋಲ್ದಲ್ಲಿ ಲ್ಯಾಂಡ್ ಆಗ್ಲಿಕ್ಕೆ 2ನೇ ಸರ್ತಿ ಅಟೆಂಪ್ಟಿಗೆ ಯಶಸ್ವಿ ಆಗಿಬಿಡುತ್ತೆ. ಇವ್ರು ಲಾಂಚ್ ಅಂಡ್ ಲಾಂಚ್ ಎವ್ರಿ ಟೈಮ್ ಲಾಂಚಿಂಗ್ ಮತ್ತು ಫೇಲ್ ಎರಡು ಇವ್ರದ್ದು ಟ್ರೇಡ್ ಮಾರ್ಕ್ ಆಗಿದೆ. ಹಾಗಾಗಿ ಸರಿಯಾದ ಮಾರ್ಗದಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಅರ್ಥ ಮಾಡಿಕೊಡುವಂತ ಕಾಂಗ್ರೆಸ್ ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದೆ. ರಾಹುಲ್ ಗಾಂಧಿ ಗೈರು ಹಾಜರಿಯಿಂದ ಸಚಿವ ಸಂಪುಟ ವಿಸ್ತರಣೆ ವಿಳಂಬ ಎಂದು ಟೀಕೆ. ಬಾಗಲಕೋಟೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ. ಇಂಡಿಯಾದಲ್ಲಿ ಸ್ಪೇಸ್ ಎಲ್ಲರಿಗೆ ಸಿಗ್ತಾ ಇದೆ, ಅವರು RSS ಬೈದಿದ್ದಕ್ಕೆ ಸಿಗ್ತಾ ಇದೆ. ನಾ ರಿಯಾಕ್ಷನ್ ಮಾಡೋದು ಅವರಿಗೆ ಬಂದ್ ಮಾಡಿದ್ದೇನೆ. ನಾ ಎಲ್ಲರಿಗೂ ನಮ್ಮವ್ರಿಗೆ ಹೇಳಿ ಕೊಡ್ಬೇಡ್ರಿ. ಏನ್ ಮಾಡ್ತಾರ ಅವರು? ರಿಜಿಸ್ಟ್ರೇಷನ್ ಅವ್ರ ಉತ್ತರ ಒಂದ್ಸರ್ತಿ ಹೇಳ್ಯಾರ ಸಂಘದ ಪ್ರಮುಖರು. ಅದಾದ ನಂತರ ಏನು ಹೇಳಿಲ್ಲ. ಅವ್ರ ಕೆಲಸ ನಡೆದ, ಅವ್ರ ಕೆಲಸ ಮಾಡ್ಕೋತಿದ್ದಾರೆ. ಒಂದು ದಕ್ಷಿಣ ಭಾಗದಾಗ ಒಂದು ಗಾದಿ ಮಾತದ, ಅಷ್ಟ ನಾನು ರಿಯಾಕ್ಷನ್ ಜಾಸ್ತಿ ಹೇಳೋದಿಲ್ಲ. ಹೊಳೆ ದಾಟ್ಲಿಕ್ಕೆ ಡೊಣ್ಣೆ ನಾಯಕನ ಅಪ್ಪಣೆ ಅಂತ ಹೇಳಿ ಹೇಳ್ತಿರ್ತಾರೆ. ಏನ್ ಅದರಿಂದ ಏನ್ ಪರಿಣಾಮ ಆಗುದಿಲ್ಲ. ಅವ್ರಿಗೆ ಉತ್ತರ ಕೊಡೋ ಅವಶ್ಯಕತೆ ನಂದು ಇಲ್ಲ, ಸಂಘದವ್ರು ಎಷ್ಟು ಒಂದ್ಸರ್ತಿ ಏನು ಪಬ್ಲಿಕ್ ಕನ್ಸಂಪ್ಷನ್ಗೆ ಒಂದು ಪ್ರಶ್ನೋತ್ತರದಲ್ಲಿ ಸಂಘದ ಪ್ರಮುಖರು ಹೇಳಿದ್ದಾರೆ. ಮೋಹನ್ ಭಾಗವತ್ ಜಿ ಅವರು ದ್ಯಾಟ್ ಈಸ್ ಮೋರ್ ದನ್ ಇನಫ್. ಅವ್ರಿಗೆ ಅದಕ್ಕೆ ಉತ್ತರನೇ ಕೊಡಬಾರ್ದು ನನ್ನ ಪ್ರಕಾರ. ಯಾರು ನೋಬಡಿ ನೀಡ್ಸ್ ಟು ರೆಸ್ಪಾಂಡ್ ಟು ಹಿಮ್. ಇಟ್ ಇಸ್ ವೆರಿ ಚೈಲ್ಡಿಶ್. ನೋ ನೀಡ್ ಟು ರಿಯಾಕ್ಟ್. ಅವ್ರು ಏನ್ ಮಾಡ್ತಾರೆ, ಏನ್ ಮಾಡ್ಕೊಳ್ಳಲ್ಲ. ನಾವೆಲ್ಲ ಬ್ಯಾಡ್ ಅಂದಿವಿ. ಇಂಥವೆಲ್ಲ ಭಾಳ ನೋಡಿ ಆಗ್ಯದ. 100 ವರ್ಷ ಆಗ್ಯದ. ಮತ್ತೆ ಈ 100 ವರ್ಷದಾಗ ಇವ್ರಂಗ ABCDFDHI ಅನ್ನ ಹೊಡೆದಿಲ್ಲ. ವೆದರ್ ಇಟ್ ಇಸ್ ಭಾರತೀಯ ಜನತಾ ಪಾರ್ಟಿ ಸಂಘದ ಪಾಲಿಸಿ ಇದರಲ್ಲಿ ಮಾಡ್ತಾ ಇರುವಂತದ್ದು ಅಥವಾ ಸಂಘದ ಐಡಿಯಾಲಜಿಕ್ಕೆ ಇದ್ದಂತ ಅನೇಕ ಸಂಘಟನೆಗಳಿರ್ಬೋದು, ಸಂಘ ಇರ್ಬೋದು, ಕಳೆದ ಅನೇಕ ವರ್ಷದಿಂದಿದೆ. ಐ ಆಮ್ ನಾಟ್ ರಿಪ್ಲೈಯಿಂಗ್ ಟು ಹಿಮ್. ಐ ಆಮ್ ಓನ್ಲಿ ಟೆಲಿಂಗ್ ವಿ ಡೋಂಟ್ ವಾಂಟ್ ಟು ರಿಪ್ಲೈ ಹಿಮ್. ಕೊಟ್ಟಿಲ್ಲಪ್ಪ, ಏನ್ ಮಾಡ್ತಾರೆ ಮಾಡ್ಕೊಳ್ಳಿ. ರಾಜ್ಯದಲ್ಲಿ ತೀವ್ರ ಬರ, ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣವಾಗಿದೆ ಎಂಬ ಹೇಳಿಕೆ. ಜಿಲ್ಲೆಗೆ ಸಚಿವರಿಲ್ಲ, ಜನರ ಸಮಸ್ಯೆ ಕೇಳುವವರಿಲ್ಲ ಎಂದು ವಾಗ್ದಾಳಿ. ಮೇವು ಹಾಗೂ ಕುಡಿಯುವ ನೀರಿನ ಸ್ಥಿತಿಯ ಅರಿವು ಸರ್ಕಾರಕ್ಕಿಲ್ಲ ಎಂದು ಆರೋಪ. ಜನರ ಸಮಸ್ಯೆಗಳಿಂದ ಗಮನ ಬೇರೆ ಕಡೆಗೆ ತಿರುಗಿಸುತ್ತಿದೆ ಸರ್ಕಾರ ಎಂದು ಟೀಕೆ. ಸರ್ಕಾರ ಇದ್ದಕ್ಕೆ ಯಾವುದೇ ರೀತಿಯಾದಂತಹ ಡಿಸಿಷನ್ಗಳು ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವರ ಯಾರಿಗೂ ಹೇಳಲಾರದೆ ನಾಪತ್ತೆಯಾಗಿರುವ ಕಾರಣದಿಂದಾಗಿ ರಾಜ್ಯದ ಮಂತ್ರಿಮಂಡಲ ವಿಸ್ತರಣೆ ಆಗ್ತಾ ಇಲ್ಲ. ಬಹಳಷ್ಟು ಕಡೆ ತೀವ್ರವಾದಂತಹ ಬರ, ಕುಡಿಯುವ ನೀರಿನ ಸಮಸ್ಯೆ ಇದೆ. ಜಿಲ್ಲೆಗೊಬ್ಬ ಮಂತ್ರಿ ಇಲ್ಲ. ಪ್ರಮುಖ ಜಿಲ್ಲೆಯಲ್ಲಿ ಮಂತ್ರಿಗಳೇ ಇಲ್ಲ. ಇದರ ಪರಿಣಾಮವಾಗಿ ಜನರ ಬವಣೆಗಳನ್ನ ಕೇಳೋರಿಲ್ಲ. ಮೇವು ಎಷ್ಟಿದೆ ಗೊತ್ತಿಲ್ಲ,
ಕುಡಿ ನೀರಿನ ಸಮಸ್ಯೆ ಎಲ್ಲಿದೆ ಅದು ಗೊತ್ತಿಲ್ಲ. ಆದ್ರೆ ಬೇಜವಾಬ್ದಾರಿಯಿಂದ ಮಾತಾಡಿಕೊಂಡು ಅಂದ್ರೆ ಇದನ್ನೆಲ್ಲ ಮಾತಾಡಿದ್ರೆ ಸಿಕ್ಕಾಕೋತಾರ ಅಂತ ಹೇಳಿ ಬೇರೆ ಬೇರೆ ವಿಷಯಗಳನ್ನ ಡೈವರ್ಟ್ ಮಾಡ್ತಾ ಹೋಗ್ತಾ ಇರುವಂತಹದ್ದು ನಾವು ನೋಡ್ತಾ ಇದ್ವಿ. ಒಬ್ಬ ಹೇಳ್ತಾನ ಅಲ್ಲಿ ಒಂದು RSS ಬೈಠಕ್ ನಡೆದದ, ಗಲಭೆ ಆಗ್ತದೆ. ಇಡೀ ದೇಶದಲ್ಲಿ ನೀವಿದ್ದಾಗ ಏನು ಟೆರರಿಸಮ್ ಆಯ್ತು, ನಕ್ಸಲಿಸಮ್ ಅನ್ನ ಸ್ವೀಕಾರ ಮಾಡಿದ್ರಿ ಅವರು. ಕಾಂಗ್ರೆಸ್ ಪಾರ್ಟಿ ಚಿದಂಬರಂ ಅವ್ರ ಸ್ಟೇಟ್ಮೆಂಟ್ ಅದ. ಚಿದಂಬರಂ ಅವ್ರ ಸ್ಟೇಟ್ಮೆಂಟ್ ಏನ, ಆ ಟೈಮ್ದಲ್ಲಿ ಆಸ್ ಎ ಹೋಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ವಾಟ್ ವಾಸ್ ಹಿಸ್ ಸ್ಟೇಟ್ಮೆಂಟ್? ಅವ್ರ ಸ್ಟೇಟ್ಮೆಂಟು ದಾಂತೆವಾಡದಲ್ಲಿ 270 ಜನ ಏನೋ ಕೊಂದು ಹಾಕಿದ್ರು ನಕ್ಸಲೈಟ್ಸ್. ತೀವ್ರ ಗೊಂದಲದಿದ್ದಂಥ ಚಿದಂಬರಂ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾವ್ ದೇರ್ ಇನ್ ಪಾರ್ಲಿಮೆಂಟ್. ಅವಾಗ ನಾ ಪಾರ್ಲಿಮೆಂಟ್ ನಲ್ಲಿ ಅಪೋಸಿಷನ್ ಪಾರ್ಟಿ MP ಆಗಿದ್ದೆ. ನಕ್ಸಲಿಮ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ತೀವ್ರ ಆರೋಪ. ಪ್ರಿಯಾಂಕ್ ಖರ್ಗೆ ಅವರ RSS ಹೇಳಿಕೆ ಕುರಿತು ಪ್ರತಿಕ್ರಿಯೆ. RSS ನೋಂದಣಿ ವಿಚಾರದಲ್ಲಿ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಸ್ಪಷ್ಟನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.